ಸ್ನೇಹಜೀವಿ ಸಂಘಟನಾ ಚತುರರು, ಕೆಪಿಸಿಸಿ ಕಾರ್ಮಿಕರ ವಿಭಾಗದ ರಾಜ್ಯಾಧ್ಯಕ್ಷರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸನ್ಮಾನ್ಯ ಶ್ರೀ ಕೆ ಪುಟ್ಟಸ್ವಾಮಿಗೌಡರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಕಾರ್ಯಕರ್ತರು, ಸ್ನೇಹಿತರು ಕೇಕ್ ಕಟ್ ಮಾಡುವುದರ ಮೂಲಕ ಅದ್ದೂರಿಯಿಂದ ಕಚೇರಿಯ ಆವರಣದಲ್ಲಿ ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಆಗಮಿಸಿ ಪುಟ್ಟಸ್ವಾಮಿಗೌಡರಿಗೆ ಶುಭಾಶಯಗಳನ್ನು ಕೋರಿದರು. ಅದೇ ರೀತಿ ಹೆಗ್ಗನಹಳ್ಳಿ ವಾರ್ಡ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಕಾರ್ಮಿಕರ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಬಾನ ರವಿರವರು ಆಗಮಿಸಿ ಪುಟ್ಟಸ್ವಾಮಿಗೌಡರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಹಾಗೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತವಾಗಿ ಬೆಳೆಯಲಿ ಎಂದು ಆಶಿಸಿದರು. ಇಂದು ನಮಗೆ ಸಂತೋಷದ ವಿಚಾರ, ನಮ್ಮ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂತಹ ಹಾಗೂ BDA ಸದಸ್ಯರಾದಂತಹ ಪುಟ್ಟಸ್ವಾಮಿಗೌಡರವರು ನನ್ನ ಆತ್ಮೀಯರು, ನನ್ನ ಬ್ರದರು, ಅಣ್ಣನಾಗಿ ನನಗೂ ಸಹ ಈ ಕಾರ್ಮಿಕ ವಿಭಾಗದಲ್ಲಿ ನೂತನವಾಗಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಸಹ ಕೊಟ್ಟಿರುತ್ತಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಇವರು ಹುಟ್ಟುಹಬ್ಬ ಎಂದು ನಮಗೆ ಅದ್ಭುತವಾಗಿ ಅವರ ಆರೋಗ್ಯ ಐಶ್ವರ್ಯ ಕೊಡಲಿ. ಮುಂದಿನ ಮಟ್ಟಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ಮುಂದಿನ ಕ್ಷೇತ್ರದಲ್ಲಿ MLC ಆಗಲಿ ಇಲ್ಲ ಅಥವಾ ನಮ್ಮ ಒಂದು ಬೋರ್ಡ್ ಚೇರ್ಮನ್ನಲ್ಲಿ ಒಳ್ಳೆ ಬೋರ್ಡ್ ಕೊಡಲಿ ಅಂತ ಅಧ್ಯಕ್ಷರಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ ಭಗವಂತ ಇವರಿಗೆ ಹೆಚ್ಚಿನ ಆಶೀರ್ವಾದ ಮಾಡಲಿ, ಇನ್ನು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರಳ ಜೀವಿ, ಸಜ್ಜನ ಜೀವಿ, ಇಷ್ಟೆಲ್ಲ ಅಧಿಕಾರ ಇದ್ರೂ ಸಹ ಯಾವುದೇ ರೀತಿ ಯಾರಿಗೂ ದರ್ಪ ತೋರದೆ ಇಷ್ಟೊಂದು ಜನ ಶಾಂತ ರೀತಿಯಲ್ಲಿ ಅವರೇ ಇದ್ರೆ ಇವರ ಸರಳ ಜೀವಿ ತುಂಬಾ ಮೃದು ಸ್ವಭಾವದವರು ಅಂತ ನಾನು ಕೇಳ್ತಾ ಇದ್ದೀನಿ. ನನ್ನ ಪ್ರೀತಿಯ ಅಣ್ಣ, ನನ್ನ ಹಿತೈಷಿಯ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನ್ನೆಲ್ಲ ಯಶಸ್ಸಿಗೆ ಇವರೇ ಕಾರಣ ಅಂತ ಹೇಳ್ತಾ ಇದ್ದೀನಿ. ದಯಮಾಡಿ ಇವರಿಗೆ ಮುಂದಿನ ರೀತಿಯಲ್ಲಿ ನಮ್ಮ ಹೈಕಮಾಂಡ್ ಒಳ್ಳೆ ಹುದ್ದೆ ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಕೆಪಿಸಿಸಿ ಅಧ್ಯಕ್ಷರಾದಂಥ DK ಸಾಹೇಬರು ಇಂದು ನಿನ್ನೆ ಪದಗ್ರಹಣ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ಅವರು ಇಷ್ಟೊಂದು ವರ್ಷ ಯಾವುದೇ ಪಕ್ಷದಲ್ಲಿ ಹೋಗದೆ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದು ಈ ಸ್ಥಾನ ಪಡೆದಿದ್ದಾರೆ ಅಂದರೆ, ಒಬ್ಬ ಕಾರ್ಯಕರ್ತರಾಗಿ CM ಆಗಿದ್ದಾರೆ ಅಂದರೆ, ಒಬ್ಬ ಕೆಂಪೇಗೌಡ, ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ಬೆಂಗಳೂರಿಗೆ ಬಂದು ನೆಲೆಸಿ ಒಂದು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ದಾರೆ ಅಂದರೆ ಅವ್ರ ಭಗವಂತನ ಇಚ್ಛೆ, ದೈವಾನುಗ್ರಹದಿಂದ ಇವತ್ತು CM ಆಗಿದ್ದಾರೆ. ಎಲ್ಲ ಕಾರ್ಯಕರ್ತರೇ CM ಅಂತ ಹೇಳ್ತಾರೆ. ಅದು ಒಳ್ಳೆ ಅವರ ಬಯಕೆ. ಅವ್ರು ಇದೇ ರೀತಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ನಮ್ಮ ರಾಜ್ಯಕ್ಕೆ ಸುಭಿಕ್ಷ ಸರ್ಕಾರವನ್ನು ನೀಡಲಿ ಅಂತ ಭಗವಂತನಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ನಾನು ಈ ದಿನ ಶುಭಾಶಯ ಕೇಳ್ತಾ ಇದ್ದೀನಿ.